ನ್ಯೂಸ್ ಎಕ್ಸ್‌ಪ್ರೆಸ್ at 6ಕ್ಕೆ ಸ್ವಾಗತ. ನಾನು ಸುಷ್ಮಾ. ಸ್ಯಾಂಡಲ್ವುಡ್ ಮಾದಕ ಸ್ಟಾರ್ಸ್ ಬಗ್ಗೆ ಸಿಡಿತಿದ್ದ ನವರಸ ನಾಯಕ ಕಂಬಿ ಎಣಿಸ್ತಿರೋ ನಟಿ ಸಂಜನಾಗೂ ಎದುರಾಗಿದ್ದು ಯಾಕೆ ಕೊರೋನಾ ಭಯ? ವರ್ಣಾಘಾತಕ್ಕೆ ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ತತ್ತರಿಸಿದ್ದು ಹೇಗೆ? ಸಂಪುಟ ವಿಸ್ತರಣೆಗೆ ಇನ್ನೂ ಸಿಗ್ನಲ್ ಕೊಟ್ಟಿಲ್ಲ ಯಾಕೆ ಬಿಜೆಪಿ ಹೈಕಮಾಂಡ್? ಇವೆಲ್ಲವನ್ನೂ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಟ ಜಗ್ಗೇಶ್ ಪ್ರಕಾರ ಉದ್ಯಮವನ್ನ ಹರಾಜು ಹಾಕ್ತಿರೋದು ಯಾರು? ಡ್ರಗ್ಸ್ ಕೇಸ್ನಲ್ಲಿ ಅಂಧರಾಗಿರೋ ವೈಭವ್ ಜೈನ್ನ ವೈಭವ ಹೇಗಿತ್ತು ಗೊತ್ತಾ? ಸಿಸಿಬಿ ಬಲೆಗೆ ಬಿದ್ದ ಶ್ರೀನಿವಾಸ್ ಯಾರ ಸಂತೋಷ ಕಸ್ತಿದ್ದಾನೆ? ಇದೆಲ್ಲವನ್ನೂ ನೋಡೋಣ ಡ್ರಗ್ಸ್ ದುನಿಯಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ ನಶೆ ಜಾಲದಲ್ಲಿ ಇಂದಿನ ಯುವ ಕಲಾವಿದರು ಸಿಲುಕಿದ್ದು ಇಡೀ ಇಂಡಸ್ಟ್ರಿಗೆ ಕಳಂಕ ತಂದೊಡ್ಡಿದೆ. ಹೀಗಾಗಿ ನವರಸ ನಾಯಕ ಜಗ್ಗೇಶ್ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಜಗ್ಗೇಶ್, ನಮ್ಮದು ಗೋಲ್ಡನ್ ಡೇಸ್, ಈಗಿನದು ಡ್ರಗ್ಸ್ ಡೇಸ್ ಅಂತ ಹೇಳಿದ್ದು ಈಗಿನ ತಲೆಮಾರು ನಮ್ಮ ಉದ್ಯಮ ಹರಾಜು ಹಾಕ್ತಿದೆ. ಹೊಟ್ಟೆಗೆ ಆಸಿಡ್ ಕುಡಿದಂತಾಗ್ತಿದ್ದು ಇಂದಿನ ದಿನಗಳು ಕರ್ಮದ ದಿನಗಳು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿರೋ ವೈಭವ್ ಜೈನ್ ಹಲವರಿಗೆ ವಸ್ತುಗಳನ್ನ ಅಡವಿಟ್ಟುಕೊಂಡು ಸಾಲ ನೀಡುತ್ತಿರುವುದು ಬಯಲಾಗಿದೆ. ಹಲವು ಸೆಲೆಬ್ರಿಟಿಗಳ ಜೊತೆಗೆ ವೈಭವ್ ಜೈನ್ ಲಿಂಕ್ ಹೊಂದಿದ್ದು ಹಲವರಿಗೆ ಲಕ್ಷಾಂತರ ರೂಪಾಯಿ ಸಾಲ ನೀಡಿದ್ದ ಐಷಾರಾಮಿ ಕಾರುಗಳನ್ನ ಅಡ ಇಟ್ಟುಕೊಂಡು ಸಾಲ ಕೊಟ್ಟಿದ್ದ ಎನ್ನಲಾಗಿದೆ. ನಟಿ ಸಂಜನಾ ಆಪ್ತ ರಾಹುಲ್ಗೂ 11 ಲಕ್ಷ ಸಾಲ ನೀಡಿದ್ದಂತೆ. ಡ್ರಗ್ಸ್ ಕೇಸ್ಗೆ ಸಂಬಂಧಿಸಿದಂತೆ ಮತ್ತೋರ್ವ ಆರೋಪಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದ ಕೇಸ್ಗೆ ಸಂಬಂಧಿಸಿದಂತೆ ತನಿಖೆ ವೇಳೆ ಶ್ರೀನಿವಾಸ್ ಎಂಬಾತನ ಹೆಸರು ಬಂದಿತ್ತು. ಹೀಗಾಗಿ ಆರೋಪಿ ಶ್ರೀನಿವಾಸ್ ಸುಬ್ರಹ್ಮಣ್ಯನ್ ಫ್ಲಾಟ್ ಮೇಲೆ ದಾಳಿ ಮಾಡಿ ಸಿಸಿಬಿ ತಂಡ ವಶಕ್ಕೆ ಪಡೆದಿದೆ. ಇಂದು ಸಿಸಿಬಿ ತೆಕ್ಕೆಗೆ ಬಿದ್ದಿರೋ ಆರೋಪಿ ಶ್ರೀನಿವಾಸ್ ಸುಬ್ರಹ್ಮಣ್ಯನ್ ಅಲಿಯಾಸ್ ಶ್ರೀ ಮತ್ತು ವೈಭವ್ ಜೈನ್ ಇಬ್ಬರು ಸ್ನೇಹಿತರಂತೆ. ಎಫ್ಐ ಆರೋಪಿಯಾಗಿರೋ ವೈಭವ್ ಜೈನ್ ಇಬ್ಬರು ಹಲವು ಡ್ರಗ್ಸ್ ಪಾರ್ಟಿಗಳನ್ನ ನಡೆಸಿದ್ದು ಶ್ರೀನಗರದ ಹೊರವಲಯದಲ್ಲಿ ವೀಕೆಂಡ್ ಹೋಮ್ ಹೆಸರಿನಲ್ಲಿ ಕೆಲ ಮನೆ ಮತ್ತು ಫ್ಲಾಟ್ಗಳನ್ನ ಹೊಂದಿದ್ದಾರಂತೆ. ಡ್ರಗ್ಸ್ ಜಾಲದಲ್ಲಿ ಸಿಲುಕಿರೋ ವೈಭವ್ ಮತ್ತು ಶ್ರೀನಿವಾಸ್ ಸುಬ್ರಹ್ಮಣ್ಯನ್ ಇಬ್ಬರು ನಗರದ ಹಲವೆಡೆ ಐಷಾರಾಮಿ ಹೋಟೆಲ್ಗಳನ್ನ ಲೀಸ್ ಅಥವಾ ಬಾಡಿಗೆ ಪಡೆಯುತ್ತಿದ್ರು. ಬಹುತೇಕ ಫ್ಲಾಟ್ಗಳಲ್ಲಿ ನಟಿ ರಾಗಿಣಿ, ರವಿಶಂಕರ್, ಪ್ರಶಾಂತ್ ರಾಜ್ ಹಾಗೂ ವೈಭವ್ ಜೈನ್ ಇತರರು ಸೇರಿಕೊಂಡು ವೀಕೆಂಡ್ ಪಾರ್ಟಿ ಮಾಡ್ತಿದ್ರಂತೆ. ಇದೇ ವೇಳೆ ಎಂಡಿಎಂಎ ಸೇವನೆ ಮಾಡ್ತಿದ್ದದ್ದು ಬಯಲಾಗಿದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಆರೋಪಿ ಶ್ರೀನಿವಾಸ್ ಸುಬ್ರಹ್ಮಣ್ಯನ್ ಸಿಸಿಬಿ ಬಲೆಗೆ ಬೀಳ್ತಿದ್ದಂತೆ ನಟ ಸಂತೋಷ್ಗೆ ನಡುಕ ಶುರುವಾಗಿದೆ. ಯಾಕಂದ್ರೆ ನಟ ಸಂತೋಷ್ ಮತ್ತು ವೈಭವ್ ಜೊತೆ ನಂಟು ಹೊಂದಿದ್ದು ಮೂವರು ಒಟ್ಟಿಗೆ ಇರೋ ಫೋಟೋ ಕೂಡ ಸಿಸಿಬಿಗೆ ಸಿಕ್ಕಿದೆ. ಇದರಿಂದ ಸಂತೋಷ್ಗೆ ನಡುಕ ಶುರುವಾಗಿದ್ದು ಯಾವಾಗ ಸಿಸಿಬಿ ಮತ್ತೆ ಬುಲಾವ್ ಮಾಡ್ಲಿದ್ಯೋ ಅಂತ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ಪಾರ್ಟಿ ಮಾಡಿದ್ರೆ ಪೊಲೀಸರು ಮತ್ತು ಸ್ಥಳೀಯರಿಂದ ಕಿರಿಕಿರಿಯುಂಟಾಗುತ್ತೆ ಎಂಬ ಕಾರಣಕ್ಕೆ ನಗರದ ಹೊರಗೆ ಪಾರ್ಟಿಗಳನ್ನ ಆಯೋಜಿಸಲಾಗ್ತಿತ್ತಂತೆ. ಇದಕ್ಕೆ ವೈಭವ್ ಜೈನ್ ಸೂತ್ರಧಾರನಾಗಿದ್ದು ಐಷಾರಾಮಿ ಪಾರ್ಟಿಗಳಿಂದ ಹೆಚ್ಚೆಚ್ಚು ಹಣ ಸಂಪಾದಿಸಿದ್ದ. ನಶೆ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ಪ್ರಮುಖ ಆರೋಪಿ ವೀರೇನ್ ಖನ್ನಾನ ಶಿಷ್ಯ ವೈಭವ್ ಜೈನ್ ಆಗಿದ್ದು ಸಿಸಿಬಿ ಡ್ರಿಲ್ ವೇಳೆ ಹಲವು ಗುಟ್ಟುಗಳು ರಟ್ಟಾಗ್ತಿವೆ. ವೀರೇನ್ ಖನ್ನಾ ರಾಷ್ಟ್ರ ಮಟ್ಟದಲ್ಲಿ ಪಾರ್ಟಿ ಆಯೋಜಿಸುತ್ತಿದ್ರೆ ಬೆಂಗಳೂರಲ್ಲಿ ನಡೆಯುತ್ತಿದ್ದ ಹಲವು ಪಾರ್ಟಿಗಳನ್ನ ವೈಭವ್ ಜೈನ್ ಆಯೋಜಿಸುತ್ತಿದ್ದ. ಕೇವಲ ಸ್ಟಾರ್ಗಳು ಮತ್ತು ದೊಡ್ಡವರಿಗೆ ಮಾತ್ರ ಇನ್ವೈಟ್ ಮಾಡಿ ಪಾರ್ಟಿಯಲ್ಲಿ ಡ್ರಗ್ಸ್ ನೀಡಲಾಗ್ತಿತ್ತು. ನಶೆ ಕೇಸ್ನಲ್ಲಿ ನಟ ಮತ್ತು ನಿರೂಪಕ ಅಕುಲ್ ಹಾಗೂ ಸಂತೋಷ್ ವಿಚಾರಣೆ ನಡೆಸಿದ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ಹಲವು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಲ್ಲಾ ಮತ್ತು ರೆಸಾರ್ಟ್ ಲೀಸ್ ಕೊಟ್ಟ ಉದ್ದೇಶದ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಯಾವ ವರ್ಷದಲ್ಲಿ ವಿಲ್ಲಾ ಮತ್ತು ರೆಸಾರ್ಟ್ ಲೀಸ್ಗೆ ನೀಡಲಾಗಿತ್ತು, ಒಂದು ವೇಳೆ ಲೀಸ್ ಪಡೆದು ದುರ್ಬಳಕೆ ಮಾಡಿಕೊಂಡಿದ್ದಾರಾ ಎಂಬ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ಜೈಲಲ್ಲಿರುವ ನಟಿ ಸಂಜನಾಗೆ ಕೊರೋನಾ ಟೆನ್ಷನ್ ಶುರುವಾಗಿದ್ದು ಯಾಕೆ? ಸ್ಯಾಂಡಲ್ವುಡ್ನ ಎ ಗ್ರೇಡ್ ನಟರಿಗೆ ನೋಟಿಸ್ ನೀಡುತ್ತಾ ಸಿಸಿಬಿ? ಡಿಕೆಶಿ ಸಿದ್ದರಾಮಯ್ಯಗೆ ಸಿಎಂ ಯಡಿಯೂರಪ್ಪ ಫೋನ್ ಮಾಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡ್ರಗ್ಸ್ ಕೇಸ್ನಲ್ಲಿ ಕಂಬಿ ಎಣಿಸ್ತಿರುವ ಸಂಜನಾ ಗಲ್ರಾನಿಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ನ್ಯಾಯಾಲಯದ ಆದೇಶದಂತೆ ಪರಪ್ಪನ ಅಗ್ರಹಾರಕ್ಕೆ ಕರೆದೊಯ್ಯುವ ವೇಳೆ ಮಹಿಳಾ ಪಿಎಸ್ಐ ಮೇಲೆ ಸಂಜನಾ ಮಲಗಿದ್ರು. ಆದರೆ ಮಹಿಳಾ ಪಿಎಸ್ಐಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಮಾಹಿತಿ ತಿಳಿದು ಸಂಜನಾ ಟೆನ್ಷನ್ನಲ್ಲಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದ ನಂಟು ಆರೋಪದ ಕೇಸ್ನ ತನಿಖೆ ತೀವ್ರಗೊಂಡಿದೆ. ಈ ಮಧ್ಯೆ ಇಂದು ಆರೋಪಿಗಳನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಲಾಯಿತು. ಚಾಮರಾಜಪೇಟೆಯಲ್ಲಿರುವ ಸಿಸಿಬಿ ಕಚೇರಿಯಿಂದ ಸುಬ್ರಹ್ಮಣ್ಯನ್, ಬೆನಾಲ್ಡ್ ಉಡ್ಡೇನ್, ವೈಭವ್ ಜೈನ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯಲಾಯಿತು.
ನಶೆ ಕೇಸ್ನಲ್ಲಿ ಸಿಲುಕಿರುವವರ ಒಂದೊಂದೇ ಹೆಸರುಗಳು ಬಯಲಾಗ್ತಿವೆ. ಡ್ರಗ್ಸ್ ಪಾರ್ಟಿಯಲ್ಲಿ ನಟಿ ಕಮ್ ಟಿವಿ ಆಂಕರ್ ಕಂಠಪೂರ್ತಿ ಕುಡಿಯುತ್ತಿದ್ರಂತೆ. ಫುಲ್ ಟೈಟ್ ಆದ್ಮೇಲೆ ಕತ್ತಲ ದುನಿಯಾ ತೆರೆದುಕೊಳ್ತಿತ್ತು. ಖಾಕಿ ಮುಂದೆ ದಂಧೆಕೋರ ಸಿಸಿಬಿ ವಿಚಾರಣೆ ವೇಳೆ ಈ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಸ್ಯಾಂಡಲ್ವುಡ್ ನಶೆ ಜಾಲದಲ್ಲಿ ಒಬ್ಬೊಬ್ಬರೇ ನಟರು ಸಿಕ್ಕಿ ಬೀಳ್ತಿದ್ದಂತೆ ಇವರ ಪಾರ್ಟಿಗಳಿಗೆ ಹೋಗ್ತಿದ್ದವರಲ್ಲಿ ಆತಂಕ ಶುರುವಾಗಿದೆ. ಎ ಗ್ರೇಡ್ ನಟರಿಗೆ ಸಿಸಿಬಿಯಿಂದ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಪಾರ್ಟಿ ಗುಂಗಲ್ಲಿ ಮೈಮರೆ ತೋರಿಕೆ ಸಿಸಿಬಿಯಿಂದ ಮಾದಕ ಖೆಡ್ಡ ರೆಡಿಯಾಗ್ತಿದೆ. ಸಿಸಿಬಿ ಮೆಟ್ಟಿಲೇರಿದ ಐಂದ್ರಿತಾ, ದಿಗಂತ್, ಅಕುಲ್, ಸಂತೋಷ್ ಬಳಿ ಸಾಕಷ್ಟು ಕಲಾವಿದರ ಫೋಟೋಗಳು ವೈರಲ್ ಆಗಿದ್ದೇ ಆತಂಕ ಹೆಚ್ಚಿಸಿದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಲಿಖಿತ ಪರೀಕ್ಷೆ ವೇಳೆ ನಕಲಿ ಪರೀಕ್ಷಾರ್ಥಿಯೊಬ್ಬ ಸಿಕ್ಕಿಬಿದ್ದಿದ್ದಾನೆ. ನೆಲಮಂಗಲದ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ಮಂಜುನಾಥ್ ಹೆಸರಿನಲ್ಲಿ ಶಿವಪ್ರಸಾದ್ ಎಂಬಾತ ಪರೀಕ್ಷೆ ಬರೆಯುತ್ತಿದ್ದ. ಹೆಚ್ಚುವರಿ ಎಸ್ಪಿ ಲಕ್ಷ್ಮೀ ಗಣೇಶ್ರಿಂದ ಪರಿಶೀಲನೆ ವೇಳೆ ಮಾಸ್ಕ್ ಧರಿಸಿ ಪರೀಕ್ಷೆ ಬರೆಯುತ್ತಿದ್ದ ಶಿವಪ್ರಸಾದ್ ಸಿಕ್ಕಿಬಿದ್ದಿದ್ದಾನೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಾಮಾಜಿಕ ಹೋರಾಟಗಾರ್ತಿ ಡಾಕ್ಟರ್ ಅಕೈ ಪದ್ಮಶಾಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್, ಶಾಸಕಿಯರಾದ ಅಂಜಲಿ ನಿಂಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಸೌಮ್ಯಾ ರೆಡ್ಡಿ ಸೇರಿ ಹಲವರು ಭಾಗಿಯಾಗಿದ್ರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಅಕೈ ಪದ್ಮಶಾಲಿ, ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ, ಸುಪ್ರೀಂ ಕೋರ್ಟ್ನಿಂದ ಅಂತ ಹೇಳಿದ್ರು. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಿದ್ದು, ಕೆಜಿಹಳ್ಳಿ ಡಿಜೆಹಳ್ಳಿ ಗಲಾಟೆ ಪ್ರಕರಣವನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ನಿರ್ಧರಿಸಿದೆ. ಗಲಭೆ ಕುರಿತು ಮಾಜಿ ಡಿಸಿಎಂ ಪರಮೇಶ್ವರ್ ನೇತೃತ್ವದಲ್ಲಿ ಕೆಪಿಸಿಸಿ ಸತ್ಯಶೋಧನಾ ಸಮಿತಿ ಸಭೆ ನಡೆಸಿತು. ಆದರೆ ಸಭೆಯಿಂದ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅಂತರ ಕಾಯ್ದುಕೊಂಡ್ರು. ರಾಜ್ಯ ವಿಧಾನಮಂಡಲ ಅಧಿವೇಶನ ಕೊರೋನಾ ಕಾರಣಕ್ಕೆ ನಿಗದಿಗೂ ಮುನ್ನವೇ ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. 3 ದಿನಕ್ಕೆ ಸದನ ಮೊಟಕುಗೊಳಿಸುತ್ತಿದ್ದೇವೆ, ಸಹಕಾರ ಕೊಡಬೇಕು ಎಂದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಸಿಎಂ ಬಿಎಸ್ವೈ ಕರೆ ಮಾಡಿದ್ರಂತೆ. ಆದರೆ ಸದನ ಮೊಟಕುಗೊಳಿಸಲು ನಾವು ಬಿಡಲ್ಲ ಎಂದು ಡಿಕೆಶಿ ಹೇಳಿದ್ದಾರೆ. ಓಂಕಾರ್ ಗೋಶಾಲೆಯನ್ನ ವಸತಿ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಶಿವಗಂಗೆಯ ಮೇಲಣಗವಿ ಮಠದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀ ಸೇರಿದಂತೆ ವಿವಿಧ ಮಠಾಧೀಶರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಿಗ್ಲಿಲ್ವಾ ಪರ್ಮಿಷನ್? ಸಿಎಂ ಯಡಿಯೂರಪ್ಪಗೆ ಕಂಟಕವಾಗ್ತಿರೋ ಮಾತು ಯಾವುದು ಗೊತ್ತಾ? ಹಳ್ಳಿ ಹಕ್ಕಿ ಸಚಿವರಾಗೋಕೆ ಆಗ್ರಹಿಸ್ತಿರೋ ಕಾಂಗ್ರೆಸ್ ನಾಯಕರು ಯಾರು? ಇದೆಲ್ಲವನ್ನು ನೋಡೋಣ ಕುರ್ಚಿ ಕುಸ್ತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಸಚಿವ ಸಂಪುಟ ವಿಸ್ತರಣೆ ವಿಚಾರವೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಇಂದು ಸಂಪುಟ ವಿಸ್ತರಣೆಯಾಗೋದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಿತ್ತು. ಆದ್ರೀಗ ಸಂಪುಟ ವಿಸ್ತರಣೆ ಬಗ್ಗೆ ವರಿಷ್ಠರಿಂದ ಇನ್ನೂ ಸೂಚನೆ ಬಾರದೇ ಇರೋದ್ರಿಂದ ಸಿಎಂ ಬಿಎಸ್ ಯಡಿಯೂರಪ್ಪ ಅನುಮತಿಗಾಗಿ ಕಾಯ್ತಿದ್ದಾರೆ. ನಾಳೆಯಿಂದಲೇ ವಿಧಾನಸಭಾ ಅಧಿವೇಶನ ಆರಂಭಗೊಳ್ತಿದೆ. ಹೀಗಾಗಿ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆಯಾಗೋದು ಅನುಮಾನ ಅಂತ ಹೇಳಲಾಗ್ತಿದೆ. ಅಧಿವೇಶನದ ಅವಧಿಯಲ್ಲಿ ಸಂಪುಟ ವಿಸ್ತರಣೆಯಾದ್ರೆ ಮತ್ತೆ ಹಲವರು ಬಂಡಾಯ ಏಳುವ ಸಾಧ್ಯತೆ ಇದ್ದು, ವಿಪಕ್ಷಗಳಿಗೆ ಇದು ಅಸ್ತ್ರವಾದ್ರೆ ಆಡಳಿತಾರೂಢ ಬಿಜೆಪಿಗೆ ಮುಜುಗರವಾಗಬಹುದು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಯಲು ವಲಸಿಗರು ಕಾರಣ. ಅನ್ಯ ಪಕ್ಷದಿಂದ ಬರುವಾಗ ವಲಸಿಗರಿಗೆ ಮಂತ್ರಿ ಸ್ಥಾನ ನೀಡುವುದಾಗಿ ಸಿಎಂ ಬಿಎಸ್ವೈ ಮಾತು ಕೊಟ್ಟಿದ್ರು. ಆದ್ರೀಗ ಆ ಮಾತೆ ಅವರಿಗೆ ಕಂಟಕವಾಗ್ತಿದೆ. ಸರ್ಕಾರ ರಚನೆಗೆ ನೆರವಾಗಿದ್ದವರನ್ನ ಕಡೆಗಣಿಸಲಾಗ್ತಿದೆ ಎಂಬ ಆರೋಪ ಕೂಡ ಬಿಎಸ್ವೈ ಮೇಲಿದ್ದು, ರಾಜಾಹುಲಿ ಪಾಲಿಗೆ ಇದು ಬಿಸಿ ತುಪ್ಪವಾಗಿದೆ. ಕಮಲಪಾಳೆಯ ಅಧಿಕಾರಕ್ಕೇರಲು ಕಾರಣವಾದ ವಲಸೆ ಹಕ್ಕಿಗಳ ಪೈಕಿ ಹಳ್ಳಿ ಹಕ್ಕಿಗೆ ಚುಕ್ಕಾಣಿ ನೀಡಲು ವಲಸಿಗ ಟೀಮ್ ಒತ್ತಡ ಹೇರ್ತಿದ್ಯಂತೆ. ಬೈ ಎಲೆಕ್ಷನ್ನಲ್ಲಿ ಗೆದ್ದು ಸಚಿವರಾದವರು ಹೆಚ್ಚು ಒತ್ತಡ ಹಾಕ್ತಿದ್ದಾರಂತೆ. ಅನರ್ಹ ಶಾಸಕರಾದ ಪ್ರತಾಪ್ ಗೌಡ, ಮುನಿರತ್ನ ಕೂಡ ಒತ್ತಡ ಹಾಕ್ತಿದ್ದು, ಸರ್ಕಾರ ರಚನೆಗೆ ನೆರವಾದ ಮಾನದಂಡದಡಿ ಸಚಿವ ಸ್ಥಾನ ನೀಡಲು ಪಟ್ಟು ಹಿಡಿದಿದ್ದಾರೆ. ಎಂಎಲ್ಸಿ ಎಚ್ ವಿಶ್ವನಾಥ್ರನ್ನ ಕಡೆಗಣಿಸಿದ್ರೆ ನಾಳೆ ಅವರ ಸ್ಥಿತಿಯೇ ನಮಗೂ ಬರುತ್ತೆ ಅನ್ನೋದು ವಲಸಿಗ ನಾಯಕರ ಅಭಿಪ್ರಾಯ. ಹೀಗಾಗಿಯೇ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದಿದ್ರೆ ಮೂಲೆಗುಂಪಾಗುವುದು ಖಚಿತ ಅನ್ನೋದನ್ನ ಅರಿತೆ ದೆಹಲಿಗೆ ಸಿಎಂ ಹೋಗುವ ಮುನ್ನವೇ ರಮೇಶ್ ಜಾರಕಿಹೊಳಿ ತೆರಳಿದ್ರು. ಬಳಿಕ ವಿಶ್ವನಾಥ್ರನ್ನು ಅಲ್ಲಿಗೆ ಕರೆಸಿಕೊಂಡಿದ್ರು.
ಹೀಗಾಗಿ ಎಚ್ ವಿಶ್ವನಾಥ್ರನ್ನ ಸಚಿವರನ್ನಾಗಿಸಲು ಕೇವಲ ಬಿಜೆಪಿಯಲ್ಲಿ ಮಾತ್ರವಲ್ಲ ಕಾಂಗ್ರೆಸ್ನಿಂದಲೂ ಬೆಂಬಲ ಸಿಕ್ಕಿದೆ. ಹೌದು, ಕೇಂದ್ರ ಸಚಿವರಿಬ್ಬರ ಮುಂದೆ ರಾಜ್ಯದ ಕುರುಬ ಸಮುದಾಯದ ಕೈನಾಯಕರೊಬ್ಬರು ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಸಿದ್ದರಾಮಯ್ಯ ರಾಜಕೀಯ ಎದುರಿಸಲು ವಿಶ್ವನಾಥ್ ಸಚಿವರಾಗುವುದು ಅಗತ್ಯ ಅಂತ ಬಿಜೆಪಿಯಲ್ಲೂ ಚರ್ಚೆ ನಡೆದಿದ್ಯಂತೆ. ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯದ ರಾಜಋಷಿ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಬಿಎಸ್ವೈ, ನಾನು ಪ್ರಧಾನಿ ಮೋದಿಯನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ದಾಗ ಶಾಂತವಾಗಿಯೇ ಎಲ್ಲವನ್ನೂ ಆಲಿಸಿದ್ದಾರೆ. ಗುಜರಾತ್ ಅಭಿವೃದ್ಧಿ ಮಾದರಿ ರೀತಿ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಸಿದ್ರು ಅಂತ ಹೇಳಿದ್ರು. ಹೇಗಿದೆ ಗೊತ್ತಾ, ಕರಾವಳಿಯಲ್ಲಿ ವರ್ಣ ಸೃಷ್ಟಿಸಿರುವ ಅವಾಂತರ. ಭಾರೀ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಎಲ್ಲಿ ಬೋಟ್ ಮುಳುಗಿದ್ರು, ಮೀನುಗಾರರು ಬಚಾವಾಗಿದ್ದು ಹೇಗೆ? ಇಂಥ ಕೌತುಕದ ಸುದ್ದಿಗಳನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಕಿನ್ನಿಗೋಳಿ ಬಳಿಯ ಕಿಲೆಂಚೂರು, ಪಂಜ, ಬಳ್ಕುಂಜೆ, ಅತ್ತೂರು ಪ್ರದೇಶಗಳು ಜಲಾವೃತವಾಗಿವೆ. ನಂದಿನಿ, ಶಾಂಭವಿ ನದಿ ಉಕ್ಕಿ ಹರಿಯುತ್ತಿದ್ದು ನದಿ ನೀರು ಪ್ರದೇಶಗಳನ್ನ ಆವರಿಸಿದೆ. ಅಲ್ಲಿದ್ದ ಜನರನ್ನ ಎನ್ಡಿಆರ್ಎಫ್ ಟೀಮ್ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಿದೆ. ಮತ್ತೊಂದೆಡೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಗಡಿಭಾಗದಲ್ಲಿ ಮಳೆ ಆರ್ಭಟಿಸುತ್ತಿದ್ದು ನೂರಾರು ಎಕರೆಯಲ್ಲಿದ್ದ ಬೆಳೆಗೆ ನೀರು ನುಗ್ಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸುತ್ತಲೇ ಇದೆ. ವರುಣನ ಆರ್ಭಟಕ್ಕೆ ಕೊಪ್ಪ ತಾಲೂಕಿನ ಜಯಪುರದಲ್ಲಿ ಅಂಗಡಿ ಗೋಡೆಯೊಂದು ಕುಸಿದು ಬಿದ್ದಿದೆ. ಮಳೆಗೆ ಸತತವಾಗಿ ನೆನೆದ ಮಣ್ಣಿನ ಗೋಡೆ ಬಿದ್ದಿದ್ದು ಮತ್ತಷ್ಟು ಕುಸಿಯುವ ಭೀತಿ ಎದುರಾಗಿದೆ. ಮಹಾಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದು ಸಾರ್ವಜನಿಕ ಬದುಕು ದುಸ್ತರವಾಗಿದೆ. ಮಳೆಯಿಂದಾಗಿ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಖತ್ತರಗಿ ಗಾಣಗಾಪುರದ ಬಳಿಯ ಸೇತುವೆಗೂ ಮುಳುಗುವ ಭೀತಿ ಎದುರಾಗಿದೆ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಹೆಚ್ಚುವರಿ ಮಳೆ ನೀರನ್ನ ಬಿಡಲಾಗಿದ್ದು ಭೀಮಾ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಉಂಟಾಗಿದೆ. ಅಲ್ಲದೆ ಅಫ್ಜಲ್ಪುರ ತಾಲೂಕಿನ ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ಹೆಚ್ಚುವರಿ 1 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಮಹಾರಾಷ್ಟ್ರದ ಉಜ್ಜನಿ ಮೀರ್ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಭೀಮಾ ನದಿಗೆ ಹರಿಸಲಾಗಿದೆ. ಇದರಿಂದಾಗಿ ವಿಜಯಪುರದ ಭೀಮಾ ನದಿ ವ್ಯಾಪ್ತಿಯಲ್ಲಿದ್ದ 8 ಬ್ಯಾರೇಜ್ಗಳು ಜಲಾವೃತವಾಗಿದೆ. ಪರಿಣಾಮ ಬ್ಯಾರೇಜ್ಗಳ ಮೇಲಿನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಸದ್ಯ ಉಕ್ಕಿ ಹರಿಯುತ್ತಿರೋ ನದಿಯಿಂದಾಗಿ ಜನರು ಪ್ರವಾಹದ ಭೀತಿ ಎದುರಿಸುವಂತಾಗಿದೆ. ಉಡುಪಿಯಲ್ಲಿ ಸುರಿಯುತ್ತಿರೋ ಮಳೆಗೆ ಸಿಲುಕಿದವರ ರಕ್ಷಿಸಲು ಒಂದು ಹೆಲಿಕಾಪ್ಟರ್ ಇರಿಸಲಾಗುತ್ತೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ಉಡುಪಿ ಜಿಲ್ಲೆಯಲ್ಲಿ ನಿನ್ನೆಯಿಂದ ಭಾರೀ ಮಳೆಯಾಗ್ತಿದೆ. 3-4 ಹಳ್ಳಿಗಳು ಜಲಾವೃತವಾಗಿದ್ದು ಕಷ್ಟದಲ್ಲಿದ್ದ 2 ಕುಟುಂಬಗಳನ್ನ ರಕ್ಷಿಸಲಾಗಿದೆ. ಮಂಗಳೂರಿನ ಮತ್ತು ಮೈಸೂರಿನ ಎನ್ಡಿಆರ್ಎಫ್ ತಂಡ ಕಳಿಸುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿಯುತ್ತಿರುವುದರಿಂದ ಪ್ರವಾಹ ಪೀಡಿತರ ರಕ್ಷಣೆಗೆ 2 ಹೆಲಿಕಾಪ್ಟರ್ ಬಳಸೋ ಸಾಧ್ಯತೆ ಇದೆ. ಈ ಬಗ್ಗೆ ಸಿಎಸ್ ಮತ್ತು ಕಾರವಾರ ನೌಕಾನೆಲೆಯ ಕೋಸ್ಟ್ ಗಾರ್ಡ್ ಅಧಿಕಾರಿಗಳ ಜೊತೆ ಸಂಸದೆ ಶೋಭಾ ಚರ್ಚಿಸಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಂದ ಜನರ ರಕ್ಷಣೆಗೆ ಮನವಿ ಮಾಡಿದ್ದಾರೆ. ಸದ್ಯ ಮೈಸೂರಿನಿಂದ ಬಂದ 20 ಜನರ ಎನ್ಡಿಆರ್ಎಫ್ ತಂಡ ಅಖಾಡಕ್ಕೆ ಇಳಿದಿದೆ. ಉಡುಪಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟಿಸುತ್ತಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಭಾರೀ ಮಳೆಗೆ ಮಲ್ಪೆಯಲ್ಲಿ 3 ಬೋಟ್ ಮುಳುಗಡೆಯಾಗಿದ್ದು ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಬೋಟ್ ಮುಳುಗಿದ ಪರಿಣಾಮ ಮೀನುಗಾರರು ಕಲ್ಲು ಬಂಡೆ ಮೇಲೆ ಆಶ್ರಯ ಪಡೆದು ಬಚಾವಾಗಿದ್ದಾರೆ. ಅಪಾಯದಲ್ಲಿ ಸಿಲುಕಿದ್ದವರನ್ನ ಇನ್ನೊಂದು ಬೋಟ್ನಲ್ಲಿದ್ದ ಮೀನುಗಾರರು ರಕ್ಷಿಸಿ ದಡ ಸೇರಿಸಿದ್ದಾರೆ. ಉಡುಪಿಯಲ್ಲಿ ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆಗೆ ಇಳಿದಿದೆ. ದೊಡ್ಡನಗುಡ್ಡೆ ಪೆರಂಪಳ್ಳಿಯಲ್ಲಿ ಫೀಲ್ಡ್ಗೆ ಇಳಿದಿದ್ದು ಮೋಟಾರ್ ಬೋಟ್ ಬಳಸಿ ಪಾಸ್ಕ್ ಕುಂದ್ರಾ ಬಳಿ 20 ಕುಟುಂಬಗಳನ್ನ ರಕ್ಷಿಸಿದೆ. ನಿರಂತರ ಮಳೆಗೆ ಅಪಾಯಕ್ಕೆ ಸಿಲುಕಿದ್ದವರನ್ನ ಕಾಪಾಡಿದೆ. ಅಲ್ಲದೆ ಮಂಗಳೂರಿನಿಂದಲೂ ಎನ್ಡಿಆರ್ಎಫ್ ತಂಡ ಆಗಮಿಸಿದ್ದು ರಕ್ಷಣಾ ಆಪರೇಷನ್ಗೆ ಮುಂದಾಗಿದೆ. ಸಿಎಂ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಸೇವಾ ಸಪ್ತಾಹದ ಅಂಗವಾಗಿ ವರ್ಚುವಲ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಪಿಎಂ ಮೋದಿ ವ್ಯಕ್ತಿತ್ವ ಸಂದೇಶ ತಿಳಿಸುವ ರ್ಯಾಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಭಾಗಿಯಾಗಿದ್ರು. ಹುಬ್ಬಳ್ಳಿಯಿಂದ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ಮಹೇಶ್ ತೆಂಗಿನಕಾಯಿ ಶಾಸಕ ಅರವಿಂದ್ ಬೆಲ್ಲದ್ ವರ್ಚುವಲ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು.
ರಾಜ್ಯಸಭೆ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಎಚ್ಡಿಡಿ ಹೇಳಿದ್ದೇನು? ಕಾಂಗ್ರೆಸ್ನಿಂದ ಕೃಷಿ ಮಸೂದೆ ವಿರೋಧಿ ಪ್ರತಿಭಟನೆ ಹೇಗಿತ್ತು? ಕೊರೋನಾ ಬಗ್ಗೆ ಮುಖ್ಯಮಂತ್ರಿಗಳ ಸಭೆ ಕರೆದಿದ್ದು ಯಾಕೆ ಪ್ರಧಾನಿ ಮೋದಿ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಸಭೆಯಲ್ಲಿ ಕೃಷಿ ಮಸೂದೆ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭೆ ಸದಸ್ಯ ಎಚ್ಡಿ ದೇವೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನೊಬ್ಬ ರೈತನಾಗಿ ರೈತರ ಬಗ್ಗೆ ಕಾಳಜಿ ಇದೆ. ಆಡಳಿತ ಮತ್ತು ವಿಪಕ್ಷಗಳು ರೈತರ ಬಗ್ಗೆ ಕಾಳಜಿ ಹೊಂದಿದೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಆತುರ ಮಾಡುತ್ತಿದ್ದು ಪುನರ್ ಪರಿಶೀಲನೆ ಮಾಡುವಂತೆ ಎಚ್ಡಿಡಿ ಒತ್ತಾಯಿಸಿದ್ರು. ಕೇಂದ್ರ ಸರ್ಕಾರದ ವಿವಾದಿತ ಕೃಷಿ ಮಸೂದೆಗೆ ದೇಶದ ಹಲವೆಡೆ ವಿರೋಧ ವ್ಯಕ್ತವಾಗಿದೆ. ಪಂಜಾಬ್ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಚಂಡೀಗಢದಿಂದ ದೆಹಲಿಗೆ ಟ್ರ್ಯಾಕ್ಟರ್ ರ್ಯಾಲಿ ಆಯೋಜಿಸಿದ್ದಾರೆ. ಇನ್ನು ದೆಹಲಿಯಲ್ಲಿ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ನಿವಾಸದ ಎದುರು ಪಂಜಾಬ್ನ ಎನ್ಎಸ್ಯುಐ ಘಟಕದ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ದೇಶದ ಹಲವೆಡೆ ವರುಣನ ಆರ್ಭಟ ತೀವ್ರಗೊಂಡಿದೆ. ಕೇರಳದ ಕಣ್ಣೂರು, ತಿರುವನಂತಪುರ ಸೇರಿದಂತೆ ರಾಜ್ಯಾದ್ಯಂತ ಭಾರಿ ಮಳೆಯಾಗ್ತಿದೆ. ಕಣ್ಣೂರಿನಲ್ಲಿ ಸೇತುವೆ ಮೇಲೆ 1 ಅಡಿಯಷ್ಟು ನೀರು ಹರಿಯುತ್ತಿದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣಿಸುತ್ತಿದ್ದಾರೆ. ಸ್ಯಾಂಡಲ್ವುಡ್ ಮಾತ್ರವಲ್ಲ, ದೇಶದ ಹಲವೆಡೆಯೂ ಡ್ರಗ್ಸ್ ಸಖತ್ ಸದ್ದು ಮಾಡ್ತಿದೆ. ಉತ್ತರ ತ್ರಿಪುರದ ಕಡಂತಲ್ಲ ಬಳಿ ಡ್ರಗ್ ಪೆಡ್ಲರ್ ಒಬ್ಬ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಬಂಧಿತ ಆರೋಪಿಯಿಂದ ಬ್ರೌನ್ ಶುಗರ್ ವಶಕ್ಕೆ ಪಡೆಯಲಾಗಿದೆ. ರಾಜಸ್ಥಾನದ ಭಿಲ್ವಾರಾ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಆಸ್ಪತ್ರೆಯ 3ನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಆಸ್ಪತ್ರೆಯಲ್ಲಿದ್ದ ರೋಗಿಗಳನ್ನ ಸಿಬ್ಬಂದಿ ಹಾಗೂ ಪೊಲೀಸರು ಹೊರ ಕರೆತಂದಿದ್ದು ಭಾರಿ ಅನಾಹುತ ತಪ್ಪಿದೆ. ಪೊಲೀಸರು ಎಷ್ಟೇ ಕಠಿಣ ಕ್ರಮ ಕೈಗೊಂಡ್ರೂ ಬೈಕ್ ವೀಲಿಂಗ್ಗೆ ಮಾತ್ರ ಬ್ರೇಕ್ ಬೀಳ್ತಿಲ್ಲ. ದೆಹಲಿಯ ಲಕ್ಷ್ಮೀ ನಗರದ ರಸ್ತೆಯಲ್ಲಿ ಕೆಲ ಯುವಕರು ಅಪಾಯಕಾರಿ ಸ್ಟಂಟ್ ಮಾಡಿದ್ದಾರೆ. ದೃಶ್ಯಾವಳಿ ಆಧರಿಸಿ ಪೊಲೀಸರು ವೀಲಿಂಗ್ ಮಾಡಿದ ಪುಂಡರಿಗೆ ಬಲೆ ಬೀಸಿದ್ದಾರೆ. ಭಾರತದಲ್ಲೂ ಹೆಮ್ಮಾರಿ ವೈರಸ್ನಿಂದಾಗಿ ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ದುಪ್ಪಟ್ಟಾಗ್ತಿದೆ. ದೇಶದಲ್ಲಿ 54,620ಕ್ಕೆ ಏರಿಕೆಯಾಗಿದ್ದು 86,000ಕ್ಕೂ ಹೆಚ್ಚು ಜನರು ಜೀವ ಕಳೆದುಕೊಂಡಿದ್ದಾರೆ. ಸೋಂಕಿನಿಂದಾಗಿ ಹೊರಬರಲಾಗದೆ 10 ಲಕ್ಷಕ್ಕೂ ಅಧಿಕ ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ 43 ಲಕ್ಷಕ್ಕೂ ಹೆಚ್ಚು ಜನರು ವೈರಸ್ ವಿರುದ್ಧ ಹೋರಾಡಿ ಗುಣಮುಖರಾಗಿದ್ದಾರೆ. ದೇಶದಲ್ಲಿ ಕೊರೋನಾ ಪ್ರಕರಣಗಳು ನಿರಂತರವಾಗಿ ಏರ್ತಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ಬುಧವಾರ ಮುಖ್ಯಮಂತ್ರಿಗಳ ಸಭೆ ಕರೆದಿದ್ದಾರೆ. ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ದಾಖಲಾಗಿರುವ ಮಹಾರಾಷ್ಟ್ರ, ದೆಹಲಿ, ಉತ್ತರ ಪ್ರದೇಶ ಸೇರಿದಂತೆ 7 ರಾಜ್ಯಗಳ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಲಿದ್ದಾರೆ.